ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ, ಏನು ಹೇಳಿಸ್ಬೇಕು ಅಂತ ಇದ್ದಾರೆ ಭಗವಂತ, ಏನು ಹೇಳಬೇಕು ನೋಡೋಣ. ಓಕೆನಾ? ಇದು ಜನರಲ್ ರೀಡಿಂಗ್. ಸೊ ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು. ಎಸ್ ಬಾಬಾ. ಎಸ್. ಸೆಕೆಂಡ್ ಕಾರ್ಡ್, ಥರ್ಡ್ ಕಾರ್ಡ್. ಓಕೆ, ಹಾಗೆ ಇನ್ನು 3 ಕಾರ್ಡ್ ತೆಗೆದುಬಿಡೋಣ. ಬಾಬಾ ಪ್ಲೀಸ್ ಗಿವ್ ಯುವರ್ ಕ್ಲಾರಿಫಿಕೇಶನ್. ಓಕೆ, ಓಕೆ. ಸೊ ಫಸ್ಟ್ ಕಾರ್ಡು, ಫೈಂಡ್ ವೇಸ್ ಟು ಲೈಟನ್ ಅಪ್ ಆ್ಯಂಡ್ ನಾಟ್ ಟೇಕ್ ಎವ್ರಿಥಿಂಗ್ ಸೋ ಸೀರಿಯಸ್ಲಿ ಅಂತಿದ್ದಾರೆ. ಓಕೆನಾ? ಫೈಂಡ್ ವೇಸ್ ಟು ಲೈಟನ್ ಅಪ್ ಅಂತಿದ್ದಾರಪ್ಪ. ಸೊ ಇಲ್ಲಿ ಏನಾಗಿದೆ, ನಿಮ್ಮ ಯಾರ ಜೀವನದಲ್ಲಿ ನಿಮಗೆ ಗೊತ್ತು. ಸೊ ಇದು ಎನರ್ಜಿ ಈ ಥರ ಪಿಕ್ ಆಗ್ತಾ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಓಕೆ. ಸೊ ಇಲ್ಲಿ ಓಕೆ, ಇದು ಕಾರ್ಡ್ ಬಂದಿರೋದು ಸ್ಟ್ರೆಂತ್ ಅಂತ ಬಂದಿದೆ. ಓಕೆನಾ? ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನೀವು ಇದು ಎನರ್ಜಿ ಯಾವ ಥರ ಇದೆ ಅಂತಂದರೆ, ಯಾರೋ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಏನೊಂದು ಯಾರಾದರೂ ಇವಾಗ ಸಪೋಸ್ ಏನಾದರೂ ಮಾತಾಡಿದ್ರು ಅಂದ್ಕೊಳ್ಳಿ, ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಅಷ್ಟು ಸೀರಿಯಸ್ ಆಗಿ ಮಾಡೇ ಮುಗಿಸ್ಬೇಕು ಅಂತ ಯಾವ ಥರ ಅಂತಂದರೆ, ಏನೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಲೈಟ್ ಹಾರ್ಟೆಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಲೈಟ್ ಹಾರ್ಟೆಡ್ ಇರಬೇಕು ಅಂತಂದರೆ ಕ್ಯಾಶುಯಲಾಗಿ ಕೆಲಸ ಮಾಡಬೇಕು. ಏನಂದರೆ ಇವತ್ತೇ ಡೆಡ್ ಲೈನ್ ಅಂತಾರೆ ನೋಡಿ, ಆ ಥರ ಏನೋ ಇಟ್ಕೊಂಡು ಫುಲ್ಲು ತಲೆ ಎಲ್ಲ ಕೆಡಿಸ್ಕೊಂಡು ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಅಷ್ಟು ಸೀರಿಯಸ್ ಆಗೋಗಿದ್ದಾರೆ ಅಂತಂದರೆ ಅವರಲ್ಲಿರೋ ಸ್ಟ್ರೆಂತ್ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ಗೊತ್ತಿಲ್ಲ ನನಗೆ. ಸೊ ಹಿಂಗೆ ಅಂದರೆ ಈ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ನೀವು ತುಂಬ ಪವರ್ಫುಲ್ ಅಂತಲೇ ಹೇಳ್ತಾ ಇದೆ. ಆ್ಯಕ್ಚುಲಾಗಿ ವೆರಿ ಪವರ್ಫುಲ್. ಓಕೆನಾ? ಸಖತ್ ಸ್ಟ್ರೆಂತ್ ಇದೆ, ಸಖತ್ತು ಏನು ತುಂಬ ಥರ ವೇಸ್ ಆಫ್ ಕೆಲಸ ಯಾವ ರೀತಿ ಮಾಡಬೇಕು ಫಾಸ್ಟಾಗಿ ಅಂತ. ಜಸ್ಟ್ ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಗೊತ್ತು, ಆದರೂ ಕೂಡ ಯಾವ ಥರ ಹೇಗೆ ಸೀರಿಯಸ್ಸಾಗಿ ಕೂತ್ಕೊಂಡ್ಬಿಟ್ಟಿರೋದು ಅಂತಂದರೆ, ಅಯ್ಯೋ ಹೇಗಾಗುತ್ತೋ ಏನೋ ಅಂದರೆ, ಓಕೆ ಮುಂದಿಂದು ಯೋಚನೆ ಮಾಡಿ ಫುಲ್ ಟೆನ್ಷನ್ ತೊಗೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರೋ ಎನರ್ಜಿ ಸಿಕ್ಕಾಬಿಟ್ಟೆ. ಆಯಿತಾ? ಆ್ಯಕ್ಚುಲಿ ಅಷ್ಟೊಂದು ತೊಗೋಬೇಕಾಗಿಲ್ಲ, ಅಷ್ಟು ಸೀರಿಯಸ್ ಆಗಬೇಕಾಗಿಲ್ಲ, ಏನಿಲ್ಲ. ನಿಮ್ಮಲ್ಲಿರೋ ಸ್ಟ್ರೆಂತ್ ಏನು ಕಂಡುಹಿಡ್ಕೋ ಅಂತ ಹೇಳ್ತಾ ಇದ್ದಾರೆ ಯಾರಿಗೋ. ಆಯಿತಾ? ಸೊ ಇಲ್ಲಿ ನಿಮ್ಮ ಸ್ಟ್ರೆಂತ್, ಅವರ ಸ್ಟ್ರೆಂತೇ ತಿಳ್ಕೊಳ್ದೇನೆ ಮರ್ತಂಗೆ ಆಗಿಬಿಟ್ಟಿದೆ. ಇಲ್ಲಿ ಅಷ್ಟು ಭಯ ಏನಾಗುತ್ತಪ್ಪ ಅನ್ನೋ ಥರ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟೊಂದು ಸೀರಿಯಸ್ ಆಗಬೇಡಿ, ಬೇಕಾಗಿಲ್ಲ ಅಂತರ ಭಗವಂತ ಹೇಳ್ತಾ ಇದ್ದಾರೆ. ಯು ಆರ್ ಟೂ ಅಮೇಝಿಂಗ್ ಟು ಫಾಲೋ ಎವ್ರಿ ಒನ್ ಎಲ್ಸ್. ಓಕೆ, ಫೋರ್ಜ್ ಯುವರ್ ಓನ್ ಪಾತ್ ಅಂತಿದ್ದಾರೆ. ನೀವೊಂಥರ ಸ್ಪೆಷಲ್, ಆಯಿತಾ? ವೆರಿ ಸ್ಪೆಷಲ್ ಅಂತ ಇದು ಕಾರ್ಡ್ ಹೇಳ್ತಾ ಇದೆ. ಆಯಿತಾ? ಹೇಗೆ ಅಂತಂದರೆ, ನೀವು ಬೇರೆ ಜನಗಳನ್ನ ಫಾಲೋ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಆಯಿತಾ? ಅಂದರೆ ನೀವು ನಿಮ್ಮದೇ ಆದ ಒಂದು ದಾರಿನ ನೀವು ಕಂಡು ಹಿಡ್ಕೊಂಡಿದ್ದೀರಾ, ನೀವು ಕಂಡು ಹಿಡಿಯೋ ಕೆಪಾಸಿಟಿ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಇರುವಾಗ ನೀವು ಏನಕ್ಕೆ ಬೇರೆ ಜನಗಳನ್ನ ಫಾಲೋ ಮಾಡ್ತೀರಾ? ಓಕೆ, ಈಸಿ ವೇ ಅಂತ ಅಂದ್ಕೊಂಡು ಕಂಫರ್ಟ್ ಬಂತು ನೋಡಿ ಇದು ಕಾರ್ಡು. ಈಗ ಯಾರೋ ಏನೋ ಕಂಡುಹಿಡ್ದಿದ್ದಾರೆ. ಆಯಿತಾ? ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಅಡುಗೆ. ಆಯಿತಾ? ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಬೇಕಂದ್ರೆ, ಸೊ ಈ ಥರ ಇದನ್ನು ಹಾಕಬೇಕು, ಇಷ್ಟೊತ್ತು ಬೇಯಿಸಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಏನೇನಿರುತ್ತೆ ಕಾಂಬಿನೇಷನ್ ಪರ್ಮ್ಯೂಟೇಷನ್ ಏನು ಹಾಕಬೇಕು, ಏನು ಮಾಡಬೇಕು ಅಂತ ಹೇಗಿರುತ್ತೆ, ನೀವು ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಕಂಫರ್ಟು. ಅಯ್ಯೋ ಎಲ್ಲರಿಗೂ ಗೊತ್ತಿರೋದಲ್ವಾ ಇದೇ ಥರ ಮಾಡಬೇಕು ಅಂತ ಗೊತ್ತು. ಸೊ ಎಲ್ಲರೂ ಇದೇ ಥರ ಮಾಡಿಬಿಟ್ರೆ ಜನನೂ ಹೊಗಳ್ತಾರೆ, ಜೊತೆಗೆ
ಟೆನ್ಷನ್ ಇರಲ್ಲ ಅಂತ. ಅದೇ ಕಂಫರ್ಟ್ ನೀವು ತೊಗೋತಾ ಇರೋದು. ಹಾಗೆ ಮಾಡಬೇಡ ಅಂತಿದ್ದಾರೆ. ನಾನು ಹೇಳಿದ್ದು ಉದಾಹರಣೆ, ಬರೀ ಅಡುಗೆ ವಿಷಯ ಹೇಳಿದ್ದು ಉದಾಹರಣೆ. ಇದು ನಿಮ್ಮ ಜೀವನದಲ್ಲಿ ಇದು ಯಾವುದಾದ್ರೂ ವಿಷಯ ಇರ್ಬೋದು. ಸೊ ನೀವು ಎಷ್ಟು ಕ್ರಿಯೇಟಿವ್ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ನೀವು ಒಂಥರ ನಿಮಗೆ ಕೆಪ್ಯಾಬಿಲಿಟಿ ಆಯಿತಾ, ನಿಮ್ಮ ಕೆಪ್ಯಾಸಿಟಿ ಏನು ಅಂತಂದರೆ ಸ್ಕೈ ಈಸ್ ದ ಲಿಮಿಟ್ ಅನ್ನೋ ಥರ ನಿಮ್ಮ ದಾರಿ ನೀವೇ ಸ್ವಯಂ ಸೃಷ್ಟಿ ಮಾಡಿ ಸ್ವಯಂ ನೀವೇ ನಡ್ಕೊಂಡು ಹೋಯ್ತು ಅಂದರೆ ನಿಮ್ಮ ಹಿಂದೆ ಜನ ಬರ್ತಾರೆ. ಅಂದರೆ ಏನೇ ಒಂದು ಕ್ರಿಯೇಟ್ ಮಾಡಿದ್ರೂ ಅಷ್ಟು ಬ್ಯೂಟಿಫುಲ್ ಇರುತ್ತೆ ನಿಮ್ಮ ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ. ಆ ಥರ ಇರುವಾಗ ನೀನು ಏನಕ್ಕೆ ಅದೇ ಅಡುಗೆನ ಇನ್ನು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀಯಾ? ನೀನು ಯಾವ ಥರ ಮಾಡಿದ್ರೂ ಫಸ್ಟ್ ಕ್ಲಾಸಾಗಿ ಒಂಥರ ಯುನೀಕ್ ಆಗೋಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಯಾರಿಗೆ? ನಿಮಗೆ ಗೊತ್ತು. ಸೊ ಸಖತ್ ಕ್ರಿಯೇಟಿವ್ ಎನರ್ಜಿನೂ ಬರ್ತಾ ಇದೆ, ಓಕೆನಾ. ನೆಕ್ಸ್ಟು ಇನ್ನೊಂದು ನೋಡಿ ಕಾರ್ಡ್ ಬಂದಿರೋದು, ಸ್ಟಾಪ್ ಪುಷಿಂಗ್ ಎಗೇನ್ಸ್ಟ್ ವಾಟ್ ಈಸ್, ಓಕೆ, ಅಲೈನ್ ವಿತ್ ಇಟ್ ಆ್ಯಂಡ್ ಮೂವ್ ಆನ್. ಸೊ ಇವಾಗ ನೋಡಿ ಫ್ಯಾಮಿಲಿ ಅಂತ ತೊಗೊಳ್ಳಿ, ಯಾಕೆ ಹೇಳಿಸಿದ್ರು ಗೊತ್ತಿಲ್ಲ, ಅಥವಾ ಮನೆ ಅಂತ ತೊಗೊಳ್ಳಿ, ಅಥವಾ ಆಫೀಸ್ ಅಂತ ತೊಗೊಳ್ಳಿ, ಕೆಲಸ, ಎಲ್ಲಿದ್ದೀರಾ, ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಓಕೆನಾ. ನೀವು ಎಲ್ಲಿದ್ದೀರಾ, ನಿಮ್ಮ ಪರಿಸ್ಥಿತಿ ಏನು, ಅದೇ ಆ ಪರಿಸ್ಥಿತಿಗೆ ಹೇಳ್ತಾ ಇದ್ದಾರೆ. ನೀನು ಏನಕ್ಕೆ ಪುಷ್ ಮಾಡ್ತೀಯಾ? ಹಾಗೇ ಆಗಬೇಕು, ಮಾಡಲೇಬೇಕು ಅಂತ ಏನಕ್ಕೆ ಪುಷ್ ಮಾಡ್ತಾ ಇದೆಯಾ? ಯಾಕಷ್ಟು ಕಷ್ಟಪಡ್ತಾ ಇದೆಯಾ ಅಂತಿದ್ದಾರೆ. ಸ್ಟಾಪ್ ಪುಷಿಂಗ್ ಅಂತಿದ್ದಾರೆ, ಓಕೆನಾ. ಏನಾದ್ರು ಇರಲಿ ಅಂದರೆ ಇದು ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಒಂದು ನದಿ ಹರಿತಿದೆ ಅಂತಂದರೆ ಫ್ಲೋ ಯಾವ ಥರ ಇರುತ್ತೆ ಆ ಥರ ಹೋಗಬೇಕು. ನದಿ ಹರಿತಿದೆ ಅಂದರೆ ಅಲ್ವಾ. ನೀವು ಇಲ್ಲಿ ತೋರಿಸ್ತಿರೋದು ಯಾವ ಥರ ನನಗೆ ಆ್ಯಕ್ಚುಲಾಗಿ ಅಂತಂದರೆ, ನದಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಯಾಕೆ ಆ ಥರ ಹೋಗ್ತಿದ್ಯಾ, ಯಾಕಷ್ಟು ಕಷ್ಟಪಡ್ತಿದ್ಯಾ ಅಂತಿದ್ದಾರೆ. ಕಷ್ಟನೇ ಪಡಬೇಕಾಗಿಲ್ಲ, ನೀನು ಮ್ಯಾನಿಫೆಸ್ಟೇಷನ್ ಆ ಥರ ಇದೆ ನಿಮ್ಮಲ್ಲಿ. ನೀವು ಏನು ಮಾಡಬೇಕು ಅಂತ ನೀವು ಒಂದು ದೃಢ ನಿಶ್ಚಯ ಮಾಡ್ತೀರಾ, ಅದನ್ನು ಮುಗಿಸ್ತೀರಾ, ಆಯಿತಾ. ಆ ಥರ ಇದೆ. ಹಾಗಾಗಿ ನೀವು ಏನಕ್ಕೆ ಅಷ್ಟೊಂದು ಕಷ್ಟಪಟ್ಟು ಫ್ಲೋಯಿಂಗ್ ಎಗೇನ್ಸ್ಟ್ ಗೋಯಿಂಗ್ ಎಗೇನ್ಸ್ಟ್ ಫ್ಲೋ ಅನ್ನೋ ಥರ ಕೇಳಿಸ್ತಾ ಇದೆ ನನಗೆ. ಅಂದರೆ ನೀವು ಆ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಎನರ್ಜಿ ನಿಮಗೆ ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಅಲೈನ್ ವಿತ್ ಇಟ್ ಆ್ಯಂಡ್ ಮೂವ್ ಆನ್. ಅದೇ ಯಾವ ಥರನಾದರೂ ಇರಲಿ ಹಾಗೆ ಹೋಗ್ತಾ ಇರಿ ನೀವು ಅಂತಿದ್ದಾರೆ. ಅದ್ರ ಜೊತೆಗೆ ಅದರ ತಕ್ಕ ಹಾಗೆ ಅದರ ಫ್ಲೋ ಯಾವ ಥರ ಹೋಗುತ್ತೆ ಆ ಥರ ಹೋಗ್ತಾ ಹೋಗು ಜೀವನದಲ್ಲಿ ಅಂತಿದ್ದಾರೆ. ಅದಕ್ಕೆ ಅಂತಲೇ ಹಾಗೆ ಹೋದರೆ ನೀನು ಮ್ಯಾಜಿಕ್ ಇದೆ, ಚಮತ್ಕಾರಗಳ ಸುರಿಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಏನು ಮಾಡ್ತಾ ಇದ್ದೀರಾ? ಸ್ಟಾಪ್ ಪುಷಿಂಗ್ ಅಂತಿದ್ದಾರೆ. ಸುಮ್ಮನೆ ಒದಾಡಬೇಡ, ತಳ್ಳಾಡಬೇಡ, ಜೀವನದಲ್ಲಿ ಎಗೇನ್ಸ್ಟಾಗಿ ಹೋಗಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಎಗೇನ್ಸ್ಟಾಗಿ ಹೋಗಬೇಡ. ಈಗ ಯಾವ ಥರ ನದಿ ಹರಿತಾ ಇದೆ ಅದ್ರ ಜೊತೆಗೆ ಹೋದರೆ ನಿಮಗೆ ಈಸಿ ಅಲ್ವಾ, ಹಂಗೆ ಹೋಗ್ಬಿಟ್ರೆ. ಇಲ್ಲಿ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ನೀರು ಹರಿತಾ ಇದ್ದರೆ ನದಿ, ನೀವು ಎಗೇನ್ಸ್ಟಾಗಿ ಹೋಗ್ತಾ ಇದ್ದೀರಾ. ಸೊ ಇಷ್ಟು ಕಷ್ಟಪಡ್ತಾ ಇದ್ದೀರಾ, ಅಷ್ಟೊಂದು ಕಷ್ಟನೇ ಪಡಬೇಕಾಗಿಲ್ಲ. ಭಗವಂತ ಹೇಳ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಅಂತ, ನಿನ್ನಲ್ಲಿ ಜೀವನದಲ್ಲಿ ಪವಾಡಗಳ ಸುರಿಮಳೆ ಮಾಡ್ತೀನಿ ಅಂತ. ನೀವೇ ಕಷ್ಟಪಟ್ಟು ಆ ಥರ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಅಲೈನ್ ವಿತ್ ಇಟ್ ಆ್ಯಂಡ್ ಮೂವ್ ಆನ್ ಅಂತಿದ್ದಾರೆ. ಅದಕ್ಕೆ ಮ್ಯಾಜಿಕ್ ಆಗೋದು ಖಂಡಿತ ಅಂತ ಇದೊಂದು ಕಾರ್ಡ್ ಆಯಿತು. ಚೆನ್ನಾಗಿದೆ ಅಲ್ಲ. ಸೊ ಇನ್ನೊಂದು ಎನರ್ಜಿ ನೋಡೋಣ ಏನು ಹೇಳ್ತಾರೆ ಅಂತ. ಎಸ್ ಪಾಪ. ಸೊ ಇನ್ನೊಂದು ಏನು ಬಂತು ಗೊತ್ತಾ, ಡೂ ಸಮಥಿಂಗ್ ಕೈಂಡ್ ಫಾರ್ ಸಮ್ ಒನ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಓ ದಿಸ್ ಇಸ್ ಬ್ಯೂಟಿಫುಲ್. ಏನೇ ಮಾಡು, ಆಯಿತಾ, ಏನಾದರೂ ಒಂದು ಜನಗಳಿಗೆ ಸಹಾಯ ಆಗೋ ಥರ ಏನಾದ್ರು ಒಂದು ಕೆಲಸ ಮಾಡು, ಆದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾ ಇದ್ದಾರೆ. ಏನೇ ಮಾಡು, ಲೈಕ್ ನಾನೀಗ ಏನೋ ಒಂದು ಕೆಲಸ ಮಾಡಿದೆ ಅಂದರೆ ನನಗೆ ಅದರಿಂದ ಆದಾಯ ಬರಬೇಕು ಅನ್ನೋದೇ ನೋಡಬಾರ್ದು ಅನ್ನೋ ಥರ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಆದಾಯನೇ ನೋಡ್ತಾ ಕೂತ್ಕೋಬಾರ್ದು, ಮನುಷ್ಯತ್ವಕ್ಕೂ ಬೆಲೆ ಕೊಡಬೇಕು. ಏನಾರಿಗಾದರೂ ಸಹಾಯ ಬೇಕು ಅಂತಂದರೆ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿಸಿದ್ರು ಅನಿಸುತ್ತೆ ನೋಡಿ, ಇವಾಗ ಒಂದೆರಡು ವಿಡಿಯೋ ಹಿಂದೆನೋ ಏನೋ. ಸೊ ಅದರಲ್ಲೂ ಹೇಳಿಸಿದ್ರು ಸಹಾಯ ಮಾಡಲೇಬೇಕು, ಮಾಡಿ ಖಂಡಿತ ನಿಮ್ಮ ಕರ್ಮದ ಬುತ್ತಿ ಒಳ್ಳೆಯದಾಗತ್ತೆ. ಈಸಿ ವೇ ಯಾವುದು ಏನು ಪುಣ್ಯ, ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಈಸಿಯಾಗಿ ಭಗವಂತನ ಮುಕ್ತಿ ಮಾರ್ಗ ಏನು ಅಂತಂದರೆ, ಜಸ್ಟ್ ಪ್ರಾಣಿ ಪಕ್ಷಿ ಯಾರೆಲ್ಲ ನೀಡಲ್ಲಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗು ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ನೋಡಿ. ಡೂ ಸಮಥಿಂಗ್ ಕೈಂಡ್,
ಆಯಿತಾ, ದಯೆ ಇರಲಿ ಅಂತ ಇದ್ದಾರೆ ಅಷ್ಟೇ. ಸೊ ಫಾರ್ ಸಮ್ ಒನ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ನೀ ಕೆಲಸ ಮಾಡಿದೆ ಅಂದ ತಕ್ಷಣ ನನಗೇನೋ ಅದರಿಂದ ಆದಾಯ ಬರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಯಾರದ್ದು ಎನರ್ಜಿ ಗೊತ್ತಿಲ್ಲ. ಸೊ ಇದಕ್ಕೇನು ಕಾರ್ಡ್ ಹೇಳ್ತಾರೆ ನೋಡೋಣ. ಓ ಮೈ ಗಾಡ್, ಇಲ್ಲಿ ನೋಡಿ ಅಬಂಡೆನ್ಸ್ ಅಂತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಓಕೆ, ಸೊ ಇಲ್ಲಿ ಯಾರೇ ಆಗಲಿ ಈ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಇನ್ನೊಂದಷ್ಟು ಎನರ್ಜಿ ಏನು ಬರ್ತಾ ಇದೆ ಅಂತಂದರೆ, ನೀವು ಏನು ಮಾಡ್ತಾ ಇದ್ದೀರಾ ಆಯಿತಾ, ವಿತೌಟ್ ಎಕ್ಸ್ಪೆಕ್ಟೇಷನ್ ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಇದು ಎಲ್ಲಾದರೂ ಇರ್ಬೋದು ಆಯಿತಾ. ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಮಾನವೀಯ ದೃಷ್ಟಿಯಿಂದ ಮಾನವೀಯತೆನ ಎತ್ತಿ ನಿಲ್ಲಿಸೋಕ್ಕೋಸ್ಕರ ನೀವೇನು ಸಹಾಯ ಮಾಡ್ತಾ ಇದ್ದೀರಾ, ಬ್ರಹ್ಮಾಂಡ ನಿಮ್ಮನ್ನು ನೋಡಿ ಭೇಷ್ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮಗೆ ಅಬಂಡೆನ್ಸ್, ಮಾತಾ ಮಹಾಲಕ್ಷ್ಮಿ ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿ ಬೇಗ ಮನೆಗೆ ಆಯಿತಾ. ಏನೋ ಪಾದಾರ್ಪಣೆ ನಡೀತಾ ಇದೆ, ಬರ್ತಾ ಇದ್ದಾಳೆ ಮಹಾತಾಯಿ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ, ಖಂಡಿತ ಇದು ಸುಳ್ಳಲ್ಲ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ನೀವೇನು ಮಾಡ್ತಾ ಇದ್ದೀರಾ. ಸೊ ಒಂದಷ್ಟು ಜನಕ್ಕೆ ಈ ಥರ ಮಾಡು, ನಿಮ್ಮ ಒಳ್ಳೆ ಕರ್ಮ ಒಳ್ಳೆಯದಾಗಿ ಮುಕ್ತಿ ಮಾರ್ಗ, ಇದು ಈಸಿ ವೇ ಭಗವಂತನ ಏನು ಸೇರೋದಕ್ಕೆ ಇದೊಂದು ಈಸಿ ವೇ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನನ ಎನರ್ಜಿ ಯಾವ ಥರ ಪಿಕ್ ಆಗ್ತಿದೆ ಅಂತಂದರೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ವಿತೌಟ್ ಎಕ್ಸ್ಪೆಕ್ಟಿಂಗ್, ಯಾರಿಂದನೂ ಏನೂ ಬಯಸದೆ ಏನೋ ಒಂದು ಸಹಾಯ ಅಂತ ಮಾಡ್ತಾ ಇದ್ದೀರಾ, ಅದನ್ನು ಭಗವಂತ ಮೆಚ್ಚಿದ್ದಾರೆ. ಜೊತೆಗೆ ನಿಮಗೆ ಎಲ್ಲ ಥರ ಸುರಿಮಳೆ ಆಗ್ತಾ ಇದೆ ಅಂತಿದ್ದಾರೆ. ಅಂದರೆ ಒಂದು ಪ್ರೀತಿ ಸುರಿಮಳೆ ಇರ್ಬೋದು, ಒಂದು ಜನಗಳ ಆಶೀರ್ವಾದ ಅಥವಾ ಜನಗಳ ಒಂದು ಕೋಆಪ್ರೇಷನ್ ಅಂತ ಹೇಳ್ಬೋದು, ಸಂಗತ್ವ ಆಯಿತಾ, ಆ ಥರ ಇರ್ಬೋದು. ಅಥವಾ ಮನೆ ವಿಷಯದಲ್ಲಿ ತೊಗೊಂಡು ಅಂತಂದರೆ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆಗ್ತಾ ಇದೆ, ಆ ಥರ ತೋರಿಸ್ತಿದ್ದಾರೆ. ಎಲ್ಲ ಥರ ಅಬಂಡೆನ್ಸ್ ಅಂದರೆ ಅಬಂಡೆನ್ಸ್ ಇನ್ ಎವ್ರಿವೇರ್, ಫೈನಾನ್ಷಿಯಲ್, ಸಂತೋಷ, ನೆಮ್ಮದಿ, ಶಾಂತಿ, ಸುಖ, ಖುಷಿ, ಓಕೆನಾ, ಐಶ್ವರ್ಯ, ಎಲ್ಲ ಥರ ಅಬಂಡೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಇಷ್ಟು ಏನೂ ಎಕ್ಸ್ಪೆಕ್ಟೇ ಮಾಡದೆ ಯಾರು ಇಷ್ಟು ವರ್ಷ ಅಥವಾ ಇಷ್ಟು ವರ್ಷ ಏನು ಮಾಡಿದ್ದೀರಾ ಅದರ ಫಲ ಇವಾಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹೇಗಿತ್ತು ಹೇಳಿ, ಓಕೆನಾ, ಇಷ್ಟ ಆಯಿತಾ ಅಂತ ಹೇಳಿ, ಓಕೆನಾ. ಸೊ ನಂದು ಇರೋದು ಒಂದೇ ಫೋನ್ ನಂಬರ್ ನೋಡಿ, ಇಲ್ಲೇ ಇಟ್ಟಿದ್ದೀನಿ. ಎಲ್ಲ ತುಂಬ ಜನ ಹೇಳ್ತಾ ಇದ್ರಿ ಫೋನ್ ನಂಬರೇ ಗೊತ್ತಿಲ್ಲ ನಮಗೆ ಮಾತಾಡೋದಕ್ಕೆ ಅಂತ. ದಯವಿಟ್ಟು ಏನು ಫೋನ್ ನಂಬರ್ ಸಿಕ್ತು ಅಂದ ತಕ್ಷಣ ಫೋನ್ ಮಾಡೋಕ್ಕೆ ಹೋಗ್ಬಿಡ್ಬೇಡಿ. ಯಾಕೆಂದರೆ ನಾನು ಪರ್ಸನಲ್ ರೀಡಿಂಗ್ ಅಂತ ಇರ್ಬೋದು, ಅಥವಾ ಹೀಲಿಂಗಲ್ಲಿ ಇರ್ತೀನಿ, ಅಥವಾ ಇನ್ನೇನಾದ್ರು ಕೆಲಸ ಇರುತ್ತೆ. ಸೊ ಹಾಗಾಗಿ ಸಡನ್ನಾಗಿ ಫೋನ್ ಮಾಡಿದ್ರೆ ಫೋನ್ ತೊಗೊಳಕ್ಕಾಗಲ್ಲ. ದಯವಿಟ್ಟು ಒಂದು ಮೆಸೇಜ್ ಹಾಕಿ, ನಾನೇ ರಿಪ್ಲೈ ಮಾಡ್ತೀನಿ. ಮಾತೇ ಆಡಬೇಕು ಅನ್ನೋದಾದರೆ ನಾನು ಯಾವಾಗ ಫ್ರೀ ಆಗ್ತೀನಿ ನಾನೇ ಕಾಲ್ ಮಾಡ್ತೀನಿ ಆಯಿತಾ. ಇಂಥ ವಿಷಯಕ್ಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನಗೆ ಒಂದು ಐಡಿಯಾ ಇರುತ್ತೆ ಏನಕ್ಕೆ ಏನು ಅಂತ. ಸೊ ಇಲ್ಲ ಅಂತಂದರೆ ಒಂದು ಹೀಲಿಂಗ್ ಬೇಕಾ, ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಒಂದು ಮೆಸೇಜ್ ಹಾಕಿ, ಅದಕ್ಕೆ ಏನು ಡೀಟೇಲ್ಸ್ ಬೇಕು ನಾನು ಕೇಳ್ತೀನಿ, ಓಕೆನಾ. ಸೊ ಇನ್ನೂ ಬೇಕು ಡೀಟೇಲ್ಸ್ ಎಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ, ನೋಡಿರ್ತೀರಾ. ಸೊ ನೀವು ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ಅಥವಾ ಹೀಲಿಂಗ್ ತೊಗೋಬೋದು, ಓಕೆನಾ. ಸೊ ಇದು ಆಯಿತು ಇವತ್ತಿನ ರೀಡಿಂಗ್, ಮತ್ತೆ ಸಿಗುವ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸಿಗುತ್ತೆ, ಓಕೆನಾ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.